ಇತರ ಬೆಳೆಯಾಗಿ ಕಾಫಿನ ಇಷ್ಟಪಡ್ತೀನಿ ನಾನು. ಅದು ಅದರಲ್ಲೂ ಇಂಟರ್ ಕ್ರಾಪ್ ಆಗಿ ಕಾಫಿ ಬೆಳೆಯೋದಕ್ಕೆ ಚಂದ್ರಗಿರಿ ಅನ್ನೋ ತಳಿ ಇದು ತುಂಬ ಬೆಸ್ಟ್. ಯಾಕೆ ಅಂದರೆ ಇದು ಕಸಿ ಮಾಡೋದು ಕೈಯಲ್ಲೇ ಮಾಡ್ಬೋದು, ಕತ್ತಿ ಏನು ಬೇಕಾಗಿಲ್ಲ, ಹೆಣ್ಮಕ್ಳೇ ಕೆಲಸ ಮಾಡ್ಬೋದು. ಆಮೇಲೆ ಇದ್ರದ್ದು ಕಸಿ ಮಾಡೋದಕ್ಕೆ ಹೆಚ್ಚು ದಪ್ಪ ದಪ್ಪ ರೆಂಬೆಗಳು ಗಟ್ಟಿ ಏನಿರೋದಿಲ್ಲ ಒಂದು. ಆಮೇಲೆ ಇದು ಅರೇಬಿಕಾದ ಒಂದು ಹೈಬ್ರಿಡ್ ತಳಿ ಆದ್ದರಿಂದ ಇವತ್ತು ಮಾರ್ಕೆಟಲ್ಲಿ ಅರೇಬಿಕಾಕ್ಕೆ ಒಳ್ಳೆ ಕಾಸ್ಟ್ ಸಿಗುತ್ತೆ. ಹಾಗಾಗಿ ಮಲೆನಾಡಲ್ಲಿ ಇಷ್ಟು ಕಡಿಮೆ ಜಾಗದಲ್ಲಿ ನಿಮಗೆ ಒಳ್ಳೆ ಫಸಲು ತೆಗಿಯೋಕ್ಕೆ ಸಾಧ್ಯ ಇರೋವಂಥದ್ದು ಅಂದರೆ ಚಂದ್ರಗಿರಿ ಅಂತ ನನ್ನ ಮನಸ್ಸಲ್ಲಿ, ಹಾಗೆ ನನ್ನ ಪ್ರಯೋಗನೂ ಕೂಡ. ಯಾವ ಥರ ಮೇಂಟೈನ್ ಮಾಡ್ತೀರಾ ಸರ್ ಇದನ್ನ? ಇದಕ್ಕೆ ನಾನು ಒಂದು 2 times ಮೆನ್ಯೂರ್ ಕೊಡ್ತೀನಿ, ಅಷ್ಟು ಬಿಟ್ರೆ ಮತ್ತೇನು ಕೊಡಕ್ ಹೋಗಲ್ಲ. ಹೆಚ್ಚು ಇದನ್ನ ನಾನು 3rd ಕ್ರಾಪ್ ಆಗಿ ಯೂಸ್ ಮಾಡ್ತಾ ಇದ್ದೀನಿ, ಬೆಳೆಸ್ತಾ ಇದ್ದೀನಿ. ಫಸ್ಟ್ ಅಡಿಕೆ, ಸೆಕೆಂಡ್ ಕಾಳುಮೆಣಸು, ಆನಂತರ ಕಾಫಿ ಆಗಿ ತಗೊಂಡಿದ್ದೀನಿ. ಇದಕ್ಕೆ ಮೆನ್ಯೂರು ಕೊಟ್ಟಷ್ಟು ಚೆನ್ನಾಗಿ ಬರುತ್ತೆ. ನನ್ನ ಒಂದು ಸಿಂಪಲ್ ಟೈಪ್ ಕೃಷಿಯಿಂದಾನೇ ಇಷ್ಟರ ಮಟ್ಟಿಗೆ ಬಂದಿದೆ. ನನಗೆ ಇದರಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಇದನ್ನ ಇನ್ನೂ ಉತ್ತಮ ಮಾಡಬೇಕು ಅಂತ ನನ್ನ ಪ್ರಯತ್ನ ಇದೆ. ಮೆನ್ಯೂರೆಲ್ಲ ಸಾಕಾಗ್ತಿಲ್ಲ ನಾನು ಕೊಡ್ತಾ ಇರೋದು, ಆದರೂ ಕೂಡ ಈ ಮಟ್ಟಿಗೆ ಬಂದಿದೆ. ಮತ್ತು ಕಾಫಿನ ಇಡೀ ತೋಟಕ್ಕೆಲ್ಲ ಹಾಕಬೇಕು ಅಂತ ನನ್ನ ಉದ್ದೇಶ ಇದೆ. ಎಷ್ಟು ವರ್ಷದ್ದು ಸರ್ ಇದು? ಇದು ಹೆಚ್ಚು ಕಡಿಮೆ 8 ರಿಂದ 10 ವರ್ಷ ಆಗಿರ್ಬೋದು. 8 ರಿಂದ 10 ವರ್ಷ ಆಗಿದೆ. ಈಲ್ಡಿಂಗ್ ಏನು ಬರುತ್ತೆ ಸರ್? ನಮ್ಗೆ ಟೋಟಲ್ ಆಗಿ ಇದು ಇನ್ನೂ ಕ್ಯಾಲ್ಕುಲೇಷನ್ ಸಿಕ್ಕಿಲ್ಲ. 3rd ಕ್ರಾಪ್ ಆಗಿ ಯೂಸ್ ಮಾಡ್ತಾ ಇದೀವಿ. ಒಂದೊಂದು ವರ್ಷ ನಮ್ಗೆ ಅದಕ್ಕೇನು ಹಾಕಕ್ಕೆ ಆಗಿರ್ಲಿಲ್ಲ. ಇತ್ತೀಚೆಗೆ ಸ್ವಲ್ಪ ಮಟ್ಟಿಗೆ ನಾವು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ಈಗ ಕಾಫಿ ಆವಾಗ ರೇಟ್ ಕೂಡ ಡೌನ್ ಆಗಿತ್ತು, ಅವಾಗ್ಲೂ ಕಡಿದೆ ಬಿಟ್ಟಿದ್ವಿ ಬಂದಷ್ಟು ಬರ್ಲಿ ಅಂತ. ಅದು ಕುಯ್ದಿದ್ದು ಕೂಡ ಗೀಟಲ್ಲ ಅಂತೇಳಿ ಕಾಫಿ ಎಸ್ಟೇಟ್ನವರೇ ಸೋತೋಗ್ಬಿಟ್ಟಿದ್ರು ಒಂದು ಟೈಮಲ್ಲಿ. ಅವರಿಗೆ ಕೂಲಿಯವ್ರಿಗೆ ಕೊಡಕ್ ಸಮೇತ ಆಗ್ತಿರ್ಲಿಲ್ಲ, ಗಿಡ್ತಿರ್ಲಿಲ್ಲ ಅವ್ರಿಗೆ. ಕುಯ್ಲ್ ಮಾಡಿದ್ದು ಟೈಮಲ್ಲಿ ರೈಟ್ ಏನಕ್ಕೆ ಬಿದ್ದೋಗಿದ್ದು? ಅದು ಬ್ರೆಜಿಲ್ ಎಲ್ಲ ತುಂಬಾ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಬ್ರೆಜಿಲ್ ಅಲ್ಲಿ. ಕಾಫಿ ಬ್ರೆಜಿಲ್ಗೆ ಫೇಮಸ್ ಆಗಿದೆ. ಅಲ್ಲೆಲ್ಲ ತುಂಬಾ ಕಾಫಿ ಕ್ರಾಪ್ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಯ್ತು. ಆಮೇಲೆ ವೈಜ್ಞಾನಿಕವಾಗಿ ಅವ್ರು ತುಂಬಾ ಮುಂದುವರೆದಿದ್ದಾರೆ. ಅಲ್ಲಿ ಮೆಥಡ್ ತುಂಬಾ ಈಲ್ಡಿಂಗ್ ಮೆಥಡ್ ಇದೆ ಅವ್ರದ್ದು. ಆ ಮೆಥಡಿಗೆ ಹೋಗೋದ್ರಿಂದ ಅಲ್ಲಿ ಈಲ್ಡ್ ಜಾಸ್ತಿ ಆಗ್ಬಿಟ್ಟು ವರ್ಲ್ಡ್ ಅಲ್ಲೇನೆ ಕಾಫಿ ಅವ್ರದ್ದು ಜಾಸ್ತಿ ಪ್ರೊಡಕ್ಷನ್ ಬಂದಾಗ ಅಮೆರಿಕಕ್ಕೆ ಅವ್ರು ಡೈರೆಕ್ಟ್ ಆಗಿ ಕೊಡ್ತಿದ್ರು. ನಮ್ಗೆ ಅಮೆರಿಕ ದೊಡ್ಡ ಬೈಯರ್ ಕಾಫಿ ನಮ್ಮ ಇದರಿಂದ ಇಂಡಿಯಾಕ್ಕೆ. ನನಗೆ ಗೊತ್ತಿರೋ ಮಟ್ಟಿಗೆ, ನಂಗೆ ಅಷ್ಟೊಂದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಗೊತ್ತಿಲ್ಲ. ನನ್ನ ಕೆಲವೊಂದು ನೋಡಿದ್ದು ಓದಿದ್ದು ತಿಳ್ಕೊಂಡು ಹೇಳ್ತಾ ಇರೋದು ಅಷ್ಟೇ. ಇದು ಕಸಿ ಮಾಡೋದಕ್ಕೆ ರೋಬಸ್ಟ ಗಿಡ ಇದು ತುಂಬಾ ಕೆಲಸ ಆಗುತ್ತೆ ಅಂತ ನನ್ನ ಅನಿಸಿಕೆ. ಇದ್ರದ್ದು ಕುಡಿ ಬೇಗ ಬರ್ತಾ ಇರುತ್ತೆ ತೆಗೆದಷ್ಟು, ಮತ್ತೆ ತುಂಬಾ ದೊಡ್ಡ ಪೊದೆ ಆಗಿ ಹೋಗ್ತಾ ಇದೆ. ಇದು ಪಕ್ಕಾ ರೋಬಸ್ಟೋ ಅಂತಾನೆ ನಾನು ತಿಳ್ಕೊಂಡಿದ್ದೀನಿ. ಯಾಕಂದ್ರೆ ನಾನು ಎಲ್ಲಿಂದನೋ ತಂದು ಹಾಕಿರೋ ಗಿಡ, ಇಂಥ ಜಾತಿ ಅಂತ ಗೊತ್ತಿರ್ಲಿಲ್ಲ ನನಗೆ. ಎಷ್ಟು ಹಾಕಿದ್ರಿ ಸರ್? ಇದು ನಾನು ಬಾರ್ಡರ್ಗಳಲ್ಲಿ ಮಾತ್ರ ಹಾಕಿದ್ದೆ, ಈ ತರ ತೆಂಗಿನ ಸಾಲ್ಗಳಲ್ಲಿ ಹಾಕಿದ್ದೆ. ಇದನ್ನ ಜಾಸ್ತಿ ಇಂಪ್ರೂವ್ಮೆಂಟ್ ಮಾಡ್ತಾ ಇಲ್ಲ. ಇದು ಬಾರ್ಡರ್ ಯೂಸ್ ಮಾಡಕ್ ಬೆಟರ್ ಅನ್ಸುತ್ತೆ. ಹೈಟ್ ಹೋಗುತ್ತೆ, ಜೊತೆಗೆ ಇದು ಒಂದು 5-6 feet ಕವರ್ ಆಗ್ಬಿಡುತ್ತೆ. ಅಡಕೆ ಮರ ಮಧ್ಯದಲ್ಲಿ 9 ಅಡಿಯಲ್ಲಿ 5 ಅಡಿ ಕವರ್ ಆಯ್ತು ಅಂದ್ಬಿಟ್ರೆ ಮತ್ತೆ ಅಲ್ಲಿ ಅಡಕೆ ಕೊನೆ ತೆಗಿಯೋದು ಕಷ್ಟ, ಇನ್ನೊಂದು ಕಷ್ಟ. ಒಂದು ಕಾಫಿನ ಕಂಪ್ಲೀಟ್ ಆಗಿ ಅಡಕೆ ತೋಟದಲ್ಲಿ ಬೆಳೆಸೋದ್ರಿಂದ ಈ ತರ ಕಳೆ ಏನು ಬೆಳೆಯೋದಿಲ್ಲ, ಕಳೆ ತುಂಬಾ ಕಡಿಮೆ ಆಗುತ್ತೆ. ಮತ್ತೆ ಇದ್ರ ಎಲೆನೆಲ್ಲ ಉದುರಿಸ್ಬಿಟ್ಟು ಅದು ಮತ್ತೆ ಆರ್ಗ್ಯಾನಿಕ್ ಮೆನ್ಯೂರ್ ಆಗಿ ತೋಟಕ್ಕೇನೆ ಸಿಗುತ್ತೆ. ಜೊತೆ ಕಾಫಿಗೆ ಅದೇ ಸಾಕಾಗುತ್ತೆ, ರೀಸೈಕಲ್ ಆಗುತ್ತೆ. ನಾವು ಯಾವತ್ತು ಆರ್ಗ್ಯಾನಿಕ್ ಮೆನ್ಯೂರ್ ಬೆಳೆಸಿಲ್ಲ ಕಾಫಿಗೆ, ಗೌರ್ಮೆಂಟ್ ಗೊಬ್ಬರ ಮಾತ್ರ ಕೊಟ್ಕೊಂಡು ಬಂದಿದೀವಿ, ಸಾಕಾಗುತ್ತೆ. ವರ್ಷಕ್ಕೆ 2 ಬಾರಿ ಗೌರ್ಮೆಂಟ್ ಗೊಬ್ಬರ ಇಟ್ಕೊಂಡು ಇದನ್ನ ಎಂಡಿಗೆ ಸ್ಟಾರ್ಟ್ ಮಾಡಬೇಕು. ಈ ಕಡೆ ಎಂಡಲ್ಲಿ ನೋಡಿ ಹಿಂಗೆ ಹಾಕ್ಬಿಟ್ಟು
ಇದನ್ನ ಸರಗುಣಿಕೆ ಅಂತೀವಿ ನಾವಿಲ್ಲಿ ಓಕೆ. ಈ ಗಂಟಿಗೆ. ಹಾ ಇದನ್ನ ಟೈಟ್ ಮಾಡಿದ್ರೆ ಹಾ ಈ ತರ ಮಾಮೂಲಿ ಸರಗುಣಿಕೆನೆ. ಈ ತರ ಮೆಥಡ್ ಮಾಡೋದ್ರಿಂದ ನೀವು ಮತ್ತೆ ಮತ್ತೆ ಬಳ್ಳಿಗಳನ್ನು ಸೇರಿಸ್ಬೋದು. ಮತ್ತೆ ಮತ್ತೊಂದು ವಿಷಯ, ಈ ಬಳ್ಳಿ ದಪ್ಪ ಆಗ್ತಿದ್ದಂಗೆನೆ ಅದಾಗೇನೆ ಲೂಸ್ ಸ್ಲೈಡ್ ಆಗ್ತಾ ಬರುತ್ತೆ. ಇದಕ್ಕೆ ಆಕ್ಚುಲಿ ಗಿರಿಯಲ್ಲ, ಹಾ ಗಿರಿಯಲ್ಲ. ಬಳ್ಳಿನ ಗಿರಿಯಲ್ಲ. ಆಮೇಲೆ ಈಗ ನೀವು ಕಟ್ಟು ಟೈಟ್ ಆಗಿ ಬೀಳುತ್ತೆ. ಈಗ ಟೈಟ್ ಎಷ್ಟು ಬೇಕಾದ್ರೂ ಮಾಡ್ಬೋದು. ಮಾಡ್ಬೋದು. ಹಾ ಮತ್ತೊಂದು ಟೈಟ್ ಮಾಡೋದ್ರಿಂದ ಸ್ವಲ್ಪ ಎಳೆ ಬಳ್ಳಿಗೆ ಏನಾಗುತ್ತೆ ಅಂದ್ರೆ ನಿಮ್ಗೆ ಟಿಲ್ಲರ್ಸ್ ಮೇಲ್ಗಡೆ ಬರುತ್ತೆ. ಇಲ್ಲಿ ಸ್ವಲ್ಪ ಪೆಟ್ಟಾಯ್ತು, ಸ್ಟ್ರೆಸ್ ಸ್ಟ್ರೆಸ್ ಆದ ತಕ್ಷಣ ಮೇಲ್ಗಡೆ ಟಿಲ್ಲರ್ಸ್ ಜಾಸ್ತಿ ಬಂದಿದೆ ನನ್ನ ಪ್ಲಾಟ್ ಅಲ್ಲಿ ಈಗ. ಹೌದು, ಅಲ್ಲಿ ನೋಡಿದ್ರೆ ಗೊತ್ತಾಗ್ತದೆ. ಹಾ ಹಾ